ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ಶುಕಾಚಾರ್ಯರು ಬಂದಿದ್ದಾರೆ. ಅವರಲ್ಲಿ ಪರೀಕ್ಷಿತ್ ರಾಜ ಅವರಿಗೆ ಉತ್ತಮವಾದ ಆಸನವನ್ನು ಕೊಟ್ಟು ಗೌರವಿಸಿ ಕೊಳ್ಳಿರಿಸಿ ಅವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಸಾವಿಗೆ ಸಮೀಪಿಸಿದ ವ್ಯಕ್ತಿ ಏನನ್ನು ಕಿವಿಯಿಂದ ಕೇಳಬೇಕು, ಶ್ರೋತ್ರಿಯೇಂದ್ರಿಯದಿಂದ ಕಿವಿಯಿಂದ ಏನನ್ನು ಕೇಳಬೇಕು, ಆಮೇಲೆ ಏನನ್ನು ಜಪಿಸಬೇಕು, ಬಾಯಿಯಲ್ಲಿ ಏನು ವಾಗಿಂದ್ರಿಯದಿಂದ ಏನು ಸಾಧನೆ ಮಾಡಬೇಕು ಅಂಥೇಳಿ, ಆಮೇಲೆ ತಾನು ಯಾವ ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು, ಮತ್ತು ಮಾನಸಿಕವಾಗಿ ಏನು ಚಿಂತನೆಯನ್ನು ಮಾಡಬೇಕು, ಯಾರನ್ನು ಸೇವಿಸಬೇಕು, ಅಥವಾ ಸಾವಿಗೆ ತುತ್ತಾದವನು ಇದಕ್ಕಿಂತ ವ್ಯತಿರಿಕ್ತವಾಗಿ ಏನಾದರೂ ಮಾಡುವಂಥದ್ದಿದ್ದರೆ ಅದೆಲ್ಲವನ್ನು ಅನುಗ್ರಹ ಮಾಡಬೇಕು, ನನಗೆ ತಿಳಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾನೆ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಹತ್ರ. ಶುಕಾಚಾರ್ಯರು ಒಂದು ಕಡೆಯಲ್ಲಿ ತುಂಬ ಹೊತ್ತು ನಿಲ್ಲುವವರೇ ಅಲ್ಲ. ಶಾಸ್ತ್ರದಲ್ಲಿ ಒಂದು ಏನು ಹೇಳ್ತಾರೆ ಹೇಳಿದರೆ, ಶುಕಾಚಾರ್ಯರು ಎಂದರೆ ಸಾಕ್ಷಾತ್ ರುದ್ರದೇವರ ಅವತಾರ. ಅಶ್ವತ್ಥಾಮನೂ ಕೂಡ ರುದ್ರದೇವರ ಅವತಾರ, ಶುಕಾಚಾರ್ಯರು ಕೂಡ ರುದ್ರದೇವರ ಅವತಾರ. ಶುಕಾಚಾರ್ಯರು ಅವರು ಎಂತಹ ವಿರಕ್ತರು ಹೇಳಿದರೆ, ನಾವೆಲ್ಲ ಜೀವನಕ್ಕಾಗಿ ಬೇರೆ ಬೇರೆ ವೃತ್ತಿಗಳನ್ನು ಮಾಡಿ ತಮ್ಮ ಕಾಲವನ್ನು ತಮ್ಮ ಕಾಲಗಳನ್ನು ಯಾಪನೆ ಮಾಡ್ತಾ ಇದ್ದಾರೆ ಇರ್ತೇವೆ. ಆದರೆ ಶುಕಮುನಿಗಳು ಒಂದು ಕ್ಷಣವನ್ನೂ ಕೂಡ ಹಾಳು ಮಾಡುವವರಲ್ಲ. ತಮ್ಮ ಜೀವನಕ್ಕಾಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುವವರಲ್ಲ. ಆದರೆ ಜೀವಿಸಲಿಕ್ಕೆ ಏನು ಮಾಡ್ತಾರೆ ಅಂದರೆ, 1-2-3 ಮನೆಗಳಿಗೆ ಭಿಕ್ಷಾಟನೆ ಮಾಡ್ತಾರಂತೆ. ಭಿಕ್ಷಾಟನೆ ಮಾಡುವಾಗ ಭಿಕ್ಷೆಗೆ ಅಂತ ಹೋದರೆ ಅದರಲ್ಲಿ ಏನು ಬರ್ತದೆ, ಅದರಲ್ಲಿ ತೃಪ್ತಿ. ನಾಳೆಗೆ ನಾಡ್ದಿಗೆ ವರ್ಷಕ್ಕೆ ಬೇಕಾದನ್ನು ಸಂಗ್ರಹ ಮಾಡತಕ್ಕಂತಹ ಸ್ವಭಾವರಲ್ಲ. ಇವತ್ತಿಗೇನು ಬೇಕೋ ಅದನ್ನು ಸಂಗ್ರಹ ಮಾಡಿಕೊಳ್ಳೋದು, ಅದನ್ನು ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡುವುದು, ಇಂತಹ ಒಂದು ಪ್ರವೃತ್ತಿ ಆ ಶುಕಾಚಾರ್ಯರದು. ಅಂತಹ ಶುಕಾಚಾರ್ಯರು ಒಂದು ಮನೆಗೆ ಭಿಕ್ಷೆಗೆ ಅಂತ ಹೋದರೆ ಒಂದು ದನ ಕರೆಯುವ ಹೊತ್ತಿನ ಕಾಲ ಮಾತ್ರ ಅಲ್ಲಿ ಇರ್ತಾರಂತೆ. ಅದರಿಂದ ಹೆಚ್ಚು ಅಲ್ಲಿ ಇರುವುದೇ ಇಲ್ಲ. ಯಾಕೆ ಹೇಳಿದರೆ, ಅದರಿಂದ ಹೆಚ್ಚಿರುವುದು ಯಾಕೆ ಅಷ್ಟೇ ಹೊತ್ತು ಯಾಕೆ ಅಂದರೆ, ದನ ಕರೆಯುತ್ತಿರುವಾಗ ನಾವು ಹೋಗಿ ಭಿಕ್ಷೆಗೆ ನಿಂತರೆ, ಅವಳು ದನ ಕರೀತಿದ್ದರೆ ಬಿಟ್ಟು ಬರಬಾರ್ದು, ಅದು ದೊಡ್ಡ ತಪ್ಪಂತೆ. ಕರೆಯುತ್ತಿರುವಾಗ ಕರು ಹಾಲು ಉಣ್ಣುವಾಗ ಮಧ್ಯದಲ್ಲಿ ಹೋಗಬಾರ್ದು, ಹೋದರೂ ಕೂಡ ಮುಗಿಯುವವರೆಗೆ ನಿಲ್ಲಬೇಕು ಅಂತ ಈ ಶಾಸ್ತ್ರವನ್ನು ತಿಳಿಸೋ ರೀತಿ ಅಷ್ಟು ಕಾಲ ಮಾತ್ರ ಅಲ್ಲಿ ನಿರೀಕ್ಷೆ ಮಾಡ್ತಾರಂತೆ. ಕರೆದಾದ ಮೇಲೆ ಒಂದು ಕ್ಷಣ ಲೇಟ್ ಮಾಡಿದರೆ, ತಡ ಮಾಡಿದರೆ ಮತ್ತೆ ಅಲ್ಲಿ ಇರೋದಿಲ್ಲ, ಎದ್ದು ಹೋಗಿ ಆಗ್ತದಂತೆ. ಆ ರೀತಿ ಸ್ವಲ್ಪ ಕಾಲವನ್ನು ಕೂಡ ವ್ಯಯ ಮಾಡುವವರಲ್ಲ ಅಂತಹ ಶುಕಮುನಿಗಳು ಈ ಪರೀಕ್ಷಿತ್ ರಾಜನ ಸಮೀಪ ಬಂದು 7 ದಿನಗಳವರೆಗೆ ಕುಳಿತು ಎಲ್ಲ ತತ್ವ ರಹಸ್ಯಗಳನ್ನು ತಿಳಿಸಿದರೂ ಹೇಳಿದರೆ, ಆ ಪರೀಕ್ಷಿತ್ ರಾಜ ಎಂತಹ ಒಂದು ಪುಣ್ಯಾತ್ಮ ಅಂತ ನಾವು ಯೋಚನೆ ಮಾಡಬೇಕು. ಏನು ಮಾಡಬೇಕು ಅಂತ ಸಾಯುವ ಘಟ್ಟ ಬಂದಾಗ ಏನು ಮಾಡಬೇಕು ಅಂತ ಪರೀಕ್ಷಿತ್ ರಾಜನ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ವೇದವ್ಯಾಸರಿಂದ ಬಂದ ಭಾಗವತ ಅದಕ್ಕೆ ಉತ್ತರ ಅಂತೆ. ಸಾವಿಗೆ ತುತ್ತಾದವನು ಏನು ಮಾಡಬೇಕು, ಸಾವಿಗೆ ಸಮೀಪವನಾದವನು ಏನು ಮಾಡಬೇಕು ಅನ್ನೋದಕ್ಕೆ ಭಾಗವತ ಉತ್ತರ. ವೇದವ್ಯಾಸರು ಅಂದರೆ ಸಾಕ್ಷಾತ್ ಭಗವಂತನ ಅವತಾರಿಗಳು. ಅವರು ಭಾಗವತವನ್ನು ರಚನೆ ಮಾಡಿದ್ದು. ಶುಕಾಚಾರ್ಯರಿಗೆ ಜನ್ಮವನ್ನು ಕೊಟ್ಟದ್ದು ಕೂಡ ಆ ಶುಕಾಚಾರ್ಯರು. ಶುಕಾಚಾರ್ಯರಿಗೆ ವೇದವ್ಯಾಸರು ಜನ್ಮವನ್ನು ಕೊಟ್ಟು ಅವರಿಗೆ ಭಾಗವತವನ್ನು ಚೆನ್ನಾಗಿ ಉಪದೇಶ ಮಾಡಿ ಒಳ್ಳೆಯ ರೀತಿಯಲ್ಲಿ ಪ್ರವಚನ ಮಾಡಿ ಸಜ್ಜನರನ್ನು ಒಳ್ಳೆಯ ಒಂದು ಸನ್ಮಾರ್ಗಗಾಮಿಗಳನ್ನಾಗಿ ಮಾಡತಕ್ಕಂಥ ಒಂದು ಸಾಮರ್ಥ್ಯವನ್ನು ಅವರಲ್ಲಿ ವೇದವ್ಯಾಸರು ತುಂಬಿದ್ದಾರೆ. ಅಂತಹ ಶುಕಮುನಿಗಳು ಆ ವೇದವ್ಯಾಸರಿಂದ ಆ ಭಾಗವತ ಒಂದು ಭಾಗವತ ಎನ್ನುವ ಗಂಗೆ ಹರಿದು ಬಂದಿದೆ. ಇನ್ನೊಂದು ಏನಂದರೆ, ಅದೇ ವೇದವ್ಯಾಸರ ಒಂದು ರೂಪದಲ್ಲಿ ವಾಮನ ರೂಪದಲ್ಲಿ ಅವತಾರ ಮಾಡಿದರು. ಬಲಿಚಕ್ರವರ್ತಿಯ ಜಾಗವನ್ನು ಪ್ರಾರ್ಥನೆ ಬೇಡಿದರು. ಆ ಅಳತೆ ಮಾಡುವ ಸಮಯದಲ್ಲಿ ತ್ರಿವಿಕ್ರಮ ರೂಪವನ್ನು ತಾಳಿದರು.
ಅವರ ಪಾದದ ಒಂದು ಅಂಗುಠ ತಾಗಿ ಬ್ರಹ್ಮಾಂಡ ಕರ್ಪರ ಒಡೆದು ಹೊರಗಿನ ನೀರು ಒಳಗೆ ಬಂತು. ಆಗ ಬ್ರಹ್ಮದೇವರು ಕಮಂಡಲಿನಲ್ಲಿ ಹಿಡಿದು ದೇವರ ಕಾಲು ತೊಳೆದರು. ಆ ನೀರೇ ಇದು ಗಂಗೆ. ಆ ಗಂಗೆ 3 ಲೋಕದಲ್ಲಿ ಸಂಚರಿಸಿ ಎಲ್ಲರನ್ನೂ ಕೂಡ ಪವಿತ್ರಗೊಳಿಸ್ತಾಳೆ ಆ ಗಂಗೆ. ಹಾಗೆ ಈ ವೇದವ್ಯಾಸರಿಂದ ಒಂದು ಗಂಗೆ ಭಗವಂತನ ರೂಪದಿಂದ ಈ ಗಂಗೆ 3 ಲೋಕದಲ್ಲಿ ಹರಿಯತಕ್ಕ ಗಂಗೆ ಆದರೆ, ಇನ್ನೊಂದು ವ್ಯಾಸ ರೂಪದಿಂದ ಆ ಭಾಗವತ ಗಂಗೆಯನ್ನು ನಿರ್ಮಾಣ ಮಾಡಿ ಶುಕಾಚಾರ್ಯರಿಗೆ ಉಪದೇಶ ಕೊಟ್ಟು ಪ್ರವಚನ ಮಾಡುವ ಹಾಗೆ ನಡೆಸಿದ್ದಾರೆ. ಈ 2 ಗಂಗೆಗಳು ಕೂಡ ನಮ್ಮನ್ನೆಲ್ಲ ಪವಿತ್ರ ಮಾಡ್ತದೆ. ಭಾಗವತ ಗಂಗೆ ಹೇಗೆ ಅಂದರೆ, ಈ ಗಂಗೆ 3 ಲೋಕದಲ್ಲಿರುವ ಎಲ್ಲರನ್ನು ಪವಿತ್ರ ಮಾಡಿದರೆ, ಭಾಗವತವು ಕೂಡ 3 ವ್ಯಕ್ತಿಗಳನ್ನು ವ್ಯಕ್ತಿ ಸಮೂಹಗಳನ್ನು ಉದ್ಧಾರ ಮಾಡ್ತದಂತೆ. ಅವರಿಗೆ ಜೀವನ್ಮುಕ್ತಿಯನ್ನು ಕೊಡ್ತದಂತೆ. ಯಾರು ಅಂದರೆ ವಕ್ತಾರಂ, ಯಾರು ಭಾಗವತವನ್ನು ಹೇಳ್ತಾರೆ, ಶುಕಮುನಿಗಳು ಹೇಳೋದೀಗ ಅವರಿಗೂ ಕೂಡ. ಆಮೇಲೆ ಪೃಚ್ಛಕ, ಯಾರು ಪ್ರಶ್ನೆ ಕೇಳ್ತಾನೆ ಅವನಿಗೆ. ವಕ್ತಾರ ಶ್ರೋತೃ, ಇನ್ಯಾರು ವಿಶ್ವಾಸದಿಂದ ಭಕ್ತಿಯಿಂದ ಶ್ರವಣ ಮಾಡ್ತಾರೆ. ಹೀಗೆ ಗಂಗೆ 3 ಲೋಕದ ಜನರನ್ನು ಪವಿತ್ರ ಮಾಡಿದ ಹಾಗೆ ಭಾಗವತ ಗಂಗೆ 3 ವಿಧದ ಜೀವರನ್ನು ಕೂಡ ಮುಕ್ತರನ್ನಾಗಿ ಮಾಡ್ತದೆ. ಅಂತಹ ಶ್ರೇಷ್ಠವಾದ ಕೃತಿ ಅನ್ನುವಂಥದ್ದು ಭಾಗವತ ಅಂತೇಳಿ ಹೇಳ್ತಾರೆ. ಆ ಭಾಗವತ, ಅಂತಹ ಪವಿತ್ರವಾದ ಭಾಗವತವನ್ನು ಆ ಮುನಿಗಳು, ಶುಕಮುನಿಗಳು ಯಾಕೆ ಅಲ್ಲಿ ಬರ್ತಾರೆ? ಪರೀಕ್ಷಿತನ ಹತ್ರ ಶುಕ ಮುನಿಗಳು ಬರಲಿಕ್ಕೆ ಕಾರಣ ಏನು ಅಂತೇಳಿ ಹೇಳಿದರೆ, ಪರೀಕ್ಷಿತ ಹಿಂದೆ ಗರ್ಭದಲ್ಲಿರುವಾಗ ಈ ಅಶ್ವತ್ಥಾಮರು ಕೂಡ ರುದ್ರದೇವರ ಅವತಾರ ಅಂತೇಳಿ ಹೇಳಿದೆ ನಾನು. ಆ ಅಶ್ವತ್ಥಾಮರು ಪರೀಕ್ಷಿತನು ಗರ್ಭದಲ್ಲಿರುವಾಗ ಅವನನ್ನು ಕೊಲ್ಲಬೇಕು ಅಂತ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರು. ಅದು ಆ ಬ್ರಹ್ಮಾಸ್ತ್ರ ಅವನನ್ನು ಗರ್ಭದಲ್ಲಿದ್ದ ಮಗುವನ್ನು ಕೊಲ್ಲಿಕ್ಕೆ ತೊಡಗಿದಾಗ ಕೃಷ್ಣನನ್ನು ಮೊರೆಹಕ್ಕಿ ಕೃಷ್ಣನ ಅನುಗ್ರಹದಿಂದ ಅವನು ಜೀವಿತನಾಗ್ತಾನೆ, ಸಾಯುವುದಿಲ್ಲ. ಅಂತಹ ಕೃಷ್ಣನಿಂದ ರಕ್ಷಿತನಾದ ಆ ಪರೀಕ್ಷಿತ ಬದುಕಿದ. ಹಾಗಾದರೆ ಆಗ ಕೊಲ್ಲಿಕ್ಕೆ ಹೋದದ್ದು ಯಾರು? ಈ ಅಶ್ವತ್ಥಾಮರು. ಅದೇ ಅಶ್ವತ್ಥಾಮರೇ ಈಗ ಶುಕಮುನಿಗಳಾಗಿ ಅವತಾರ ಮಾಡಿದ್ದಾರೆ, ಭಾಗವತವನ್ನು ಶ್ರವಣ ಮಾಡಿದ್ದಾರೆ. ಆ ಶ್ರವಣ ಮಾಡಿ ಅದನ್ನು ಉಪದೇಶಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಹಿಂದೆ ಕೊಲ್ಲಿಕ್ಕೆ ಬಂದದ್ದು ಯಾಕೆ, ಈಗ ಬದುಕಿಸಲಿಕ್ಕೆ ಬಂದದ್ದು ಯಾಕೆ ಅಂತ ಪ್ರಶ್ನೆ ಹಾಗೆ ಉಳಿತದೆ. ಅದಕ್ಕೂ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಹಿಂದೆ ದುರ್ಯೋಧನ ಆಶ್ರಯದಲ್ಲಿ ದ್ರೋಣಾಚಾರ್ಯ ಇದ್ದಾರೆ. ದ್ರೋಣಾಚಾರ್ಯ ಮಗ ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ಬಹಳ ಕಷ್ಟದಲ್ಲಿ ಬೆಳೆದವರು. ಯಾಕೆ ಹೇಳಿದರೆ, ಅವರ ತಂದೆ ದ್ರೋಣಾಚಾರ್ಯರು ಬಹಳ ಒಂದು ಶಿಸ್ತಿನಲ್ಲಿದ್ದವರು. ಶಿಲೋಂಚ ವೃತ್ತಿ ಅಂತ ಬಹಳ ಕಷ್ಟದ ಜೀವನದಲ್ಲಿ ಕಷ್ಟ ರೀತಿಯಲ್ಲಿ ಜೀವನವನ್ನು ಮಾಡಿ ಇವನನ್ನು ಪೋಷಣೆ ಮಾಡಿದ್ದಾರೆ. ಎಲ್ಲಿಯವರೆಗೆ ಹೇಳಿದರೆ, ಅಶ್ವತ್ಥಾಮ ಮಗುವಾಗಿರುವಾಗ ಅಶ್ವತ್ಥಾಮರಿಗೆ ಹಾಲು ಕೊಡಲಿಕ್ಕೆ, ಹಾಲು ಒದಗಿಸಲಿಕ್ಕೆ ಬೇಕಾದ ದನ ಕಟ್ಟಲಿಕ್ಕೂ ಅವರಿಗೆ ದಾರಿ ಇರಲಿಲ್ಲ. ಅಷ್ಟು ಕಷ್ಟದಲ್ಲಿದ್ದವರು ಅವರು. ಆದ್ದರಿಂದ ಏನು ಮಾಡ್ತಿದ್ರು ಅಂದರೆ, ಅವರ ತಾಯಿ ಅವನಿಗೆ ಹಾಲು ಕೊಡಬೇಕಲ್ಲ, ಹಿಟ್ಟು ಕಲಡಿ ಬಿಳಿಯಾದ ನೀರನ್ನು ಹಿಟ್ಟು ಕಲಡಿ ಬಿಳಿಯಾದ ನೀರನ್ನು ಕುಡಿಸಿ ಇದು ಹಾಲು ಅಂತ ಅವನಿಗೆ ಅಶ್ವತ್ಥಾಮರಿಗೆ ಕುಡಿಸ್ತಾ ಇದ್ದರಂತೆ. ಅಂತಹ ಹಾಲನ್ನು ಕುಡಿದು ಬೆಳೆದವರು ಅಶ್ವತ್ಥಾಮರು. ಮುಂದೊಂದು ದಿನ ಅಧ್ಯಯನ ಮಾಡುವ ಸಮಯದಲ್ಲಿ ದುರ್ಯೋಧನ ಸಹಪಾಠಿ, ದುರ್ಯೋಧನನ ಜೊತೆಗೆ ದುರ್ಯೋಧನ ಅವನನ್ನು ಕರ್ಕೊಂಡು ಹೋಗ್ತಾನೆ. ತನ್ನ ಮನೆಗೆ ಕರ್ಕೊಂಡು ಹೋಗಿ ಅಶ್ವತ್ಥಾಮರನ್ನು ಕರ್ಕೊಂಡು ಹೋಗಿ ಅವರಿಗೆ ಹಾಲು ಕುಡಲಿಕ್ಕೂ ಕೊಡ್ತಾನೆ. ನಿಜವಾದ ಹಾಲಿನ ರುಚಿ ಅವನಿಗೆ ಆಗ ಗೊತ್ತಾದದ್ದು. ಮುಂದೆ ತಾಯಿ ಹಾಲು ಅಂತ ಹಿಟ್ಟು ಕಾಡಿಕೊಡುವಾಗ, ಅಮ್ಮ ಇದು ಹಾಲಲ್ಲ, ನನಗೆ ಗೊತ್ತು ಹಾಲು ಇಲ್ಲ, ಇದಲ್ಲ ಹಾಲು ಅಂತೇಳಿ ಅವನು ಹೇಳಿದಂತೆ. ಹಾಗಾದರೆ ದುರ್ಯೋಧನ ಹಾಲನ್ನು ಕುಡಿದ್ರಿಂದ ಅವನಿಗೆ ಆ ದುರ್ಬುದ್ಧಿ ಬಂತು. ಶಾಸ್ತ್ರದಲ್ಲಿ ಒಂದು ಮಾತು, ನಾವು ಸ್ವೀಕಾರ ಮಾಡಿದ ಆಹಾರದ 1/3 ಭಾಗ ಮನಸ್ಸಿಗೆ ಹೋಗಿ ಸೇರ್ತದೆ. ಆದ್ದರಿಂದ ದುಷ್ಟ ಆಹಾರವನ್ನು ಸೇವಿಸಿದರೆ ನಮ್ಮ ಮನಸ್ಸು ಕೆಡುತ್ತದೆ ಅಂತೇಳಿ ಹೇಳ್ತಾರೆ. ಹಾಗಾದರೆ ಆ ದುರ್ಯೋಧನ ಕಲಿಯ ಅವತಾರ. ಅವನ ಹಾಲನ್ನು ಸ್ವೀಕಾರ ಮಾಡಿದ್ರಿಂದ ಇವನಿಗೆ ಅಂತಹ ಗರ್ಭದಲ್ಲಿರುವ ಆ ಶಿಶುವನ್ನು ಕೊಲ್ಲಬೇಕು ಅನ್ನತಕ್ಕಂತಹ ದುರ್ಬುದ್ಧಿ ಬಂತು. ಉಪಪಾಂಡವರನ್ನು ಕೊಂದಿದ್ದಾರೆ ಅಶ್ವತ್ಥಾಮರು. ಆ ಎಲ್ಲ ದುರ್ಬುದ್ಧಿ ಬರಲಿಕ್ಕೆ ಕಾರಣ. ಅಲ್ಲದೆ
ಉಪಪಾಂಡವರನ್ನು ಕೊಂದಿದ್ದಾರೆ. ಆಮೇಲೆ ಪರೀಕ್ಷಿತನನ್ನು ಕೊಲ್ಲಿಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆಲ್ಲ ಅಲ್ಲದೆ ದುರ್ಯೋಧನ ಸಾಯುವ ವೇಳೆಯಲ್ಲಿ ದುರ್ಯೋಧನಿಗೆ ಕೆಟ್ಟ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಂತಹ ದುರ್ಬುದ್ಧಿಯೆಲ್ಲ ಬರಲಿಕ್ಕೆ ಕಾರಣ ಏನಂದರೆ ಅವನು ಆ ದುರ್ಯೋಧನನ ಮನೆಯಲ್ಲಿ ಹಾಲು ಕೊಡೋದದ್ದು ಅಂತ. ಹಾಗಾದರೆ ಅಂತಹ ದುಷ್ಟ ಆಹಾರ ಸೇವನೆಯಿಂದ ಅವರ ಮನಸ್ಸು ಹಾಗೆ ಕೆಟ್ಟು ಹೋಗಿದೆ ಅಂಥೇಳಿ ಅದಕ್ಕಾಗಿ ಅವರು ಆ ಕುಕೃತ್ಯವನ್ನು ಮಾಡಿದರು ಅಂತ ಕಾರಣವನ್ನು ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಶುಕಾಚಾರ್ಯರಾಗಿ ಅವತಾರ ಮಾಡಿ ವೇದವ್ಯಾಸರಿಂದ ಅವತರಿಸಿ ವೇದವ್ಯಾಸರಿಂದ ಭಾಗವತವನ್ನು ಶ್ರವಣ ಮಾಡಿ ಪರಮ ಸಾತ್ವಿಕರಾಗಿದ್ದಾರೆ. ಅವರು ಭಾಗವತ ಎಂಬ ಅಮೃತಪಾನ ಎಂಬ ಕ್ಷೀರಪಾನವನ್ನು ಮಾಡಿದ್ರಿಂದ ಅವರ ಮನಸ್ಸು ನಿರ್ಮಲ ಆಗಿದೆ, ದುರ್ಬುದ್ಧಿಯೆಲ್ಲ ದೂರವಾಗಿದೆ, ಸಾತ್ವಿಕ ಗುಣಗಳು ಮನೆ ಮಾಡಿಕೊಂಡಿವೆ. ಆದ್ದರಿಂದ ಅಂತಹ ಸಾತ್ವಿಕ ಒಂದು ಪ್ರವೃತ್ತಿ ಈಗ ವೇದವ್ಯಾಸರಿಂದ ಭಾಗವತವನ್ನು ಪ್ರವಚನ ಕೇಳಿದ್ರಿಂದ ಅಂತಹ ಸಾತ್ವಿಕ ಪ್ರವೃತ್ತಿ ಅವರಲ್ಲಿ ಬೆರೆಯಿತು. ಆದ್ದರಿಂದ ಹಿಂದೆ ನಾನು ಗರ್ಭದಲ್ಲಿರುವಾಗ ಈ ಸಾತ್ವಿಕನಾಗಿರತಕ್ಕಂತಹ ಪರೀಕ್ಷಿತನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಎಂತಹ ಅಪರಾಧ ಎಲ್ಲ ಮಾಡಿದ್ದೇನೆ, ಪಾಂಡವರನ್ನು ಕೊಂದಿದ್ದೇನೆ, ಎಂತಹ ದುಷ್ಟಕೃತ್ಯ ಮಾಡಿದ್ದೇನೆ. ಅದಕ್ಕೆ ಪರಿಮಾರ್ಜನ ರೂಪದಲ್ಲಿ ಇಂದು ಆ ಪರೀಕ್ಷಿತನಿಗೆ ಆಪತ್ತು ಬಂದಿದೆ. ಆ ಆಪತ್ತಿನಿಂದ ಅವನು ಪಾರಾಗಲಿಕ್ಕೆ ಅವನಿಗೆ ದಾರಿಯನ್ನು ತಿಳಿಸಬೇಕು, ಭಾಗವತ ರಸಪಾನವನ್ನು ಮಾಡಿಸಿ ಅವನನ್ನು ಕೃತಕೃತ್ಯನನ್ನಾಗಿ ಮಾಡಬೇಕು ಅಂತ ತಾವಾಗಿಯೇ ಏನು ಆಹ್ವಾನ ಇಲ್ಲದೆ ಹುಡುಕಿಕೊಂಡು ಬಂದಿದ್ದಾರೆ. ನಾನು ಆಗ ಹೇಳಿದೆ, ಏನು ಹೇಳಿದರೆ, ಒಬ್ಬ ಸಾಧಕನಿಗೆ ಅವನ ಸಾಧನೆ ಪೂರ್ಣಗೊಳ್ಳುವ ಸಂದರ್ಭದಲ್ಲಿ ಸ್ವರೂಪೋದ್ಧಾರಕ ಗುರುಗಳು ತಾವಾಗಿಯೇ ಬರ್ತಾರಂತೆ. ಹಾಗೆ ಇವರು ಯಾರು ಈಗ ಶುಕಮುನಿಗಳು ಬಂದಿದ್ದಾರೆ. ಶುಕಮುನಿಗಳು ಅಂದರೆ ಪರಮ ವಿರಕ್ತರು. ಯಾವ ಲೌಕಿಕ ವಿಷಯದಲ್ಲಿಯೂ ಕೂಡ ಅವರಿಗೆ ಸ್ವಲ್ಪವೂ ಕೂಡ ಆಸಕ್ತಿ ಇಲ್ಲ. ಎಲ್ಲಿಯವರೆಗೆ ಅಂದರೆ ಹೆಣ್ಣು ಮಕ್ಕಳೆಲ್ಲ ಹಿಂದೆಯೆಲ್ಲ ಜಲಕ್ರೀಡೆ ನೀರಿನಲ್ಲಿ ಆಡ್ತಾ ಇರುವಾಗ ಬಟ್ಟೆಯ ಹೀನಸ್ಥಿತಿಯಲ್ಲಿ ಅವರು ಆಡ್ತಾ ಇದ್ದರೆ ಯಾರಾದರೂ ಬಂದರೆ ಗಲಿಬಿಲಿಯಲ್ಲಿ ಹೋಗಿ ಬಟ್ಟೆ ಹೊದ್ಕೊಳ್ತಿದ್ರು. ಆದರೆ ಶುಕಾಚಾರ್ಯಲ್ಲಿ ಆದರೂ ಬಂದರೆ ಅಂದರೆ ಯಾವ ಹೆಣ್ಣು ಮಕ್ಕಳು ಸ್ವಲ್ಪವೂ ಗಾಬರಿ ಆಗ್ತಿರಲಿಲ್ಲ. ಅಂದರೆ ಯಾಕೆ ಶುಕಾಚಾರ್ಯರಂತಹ ಯಾವ ದುರ್ಭಾವನೆ ಇದ್ದರಲ್ಲ ಅಷ್ಟು ಸಂತೃಪ್ತರು ಅವರು ಮಹಾ ಪುಣ್ಯಾತ್ಮರು, ಅವರು ಯಾವ ಕೆಟ್ಟ ಕೆಲಸ ಮಾಡುವವರಲ್ಲ ಅಂತ ಅಷ್ಟು ಅವರ ಮೇಲೆ ನಂಬಿಕೆ. ಅಂತಹ ಒಂದು ಶುದ್ಧ ಮೂರ್ತಿಯಾದ ಶುದ್ಧ ಸ್ವಭಾವದ ಆ ಶುಕಾಚಾರ್ಯರು ಬಂದು ಅಲ್ಲಿ ಅವನಿಗೆ ಪ್ರವಚನವನ್ನು ಮಾಡಿ ಭಾಗವತ ಪ್ರವಚನ. ಅವನು ಕೇಳಿದ ಪ್ರಶ್ನೆ ಅಂತದು ಮರಣ ಕಾಲದಲ್ಲಿ ಏನು ಮಾಡಬೇಕು ಅಂತ. ಅದಕ್ಕೆ ಸರಿಯಾದ ಉತ್ತರ ರೂಪವಾಗಿ ಭಾಗವತ ಪ್ರವಚನವನ್ನು ಮಾಡಲಿಕ್ಕೆ ತೊಡಗ್ತಾರೆ. ಇದು ಮನುಷ್ಯನಿಗೆ ಬಹಳ ಬೇಕಾದ್ದು. ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ಸಾವು ಅನ್ನೋಂಥ ನಿರ್ಣಿತವಾದದ್ದು, ಯಾವ ದಿವಸ ಅಂತ ಗೊತ್ತಿಲ್ಲ. ಅದರ ಒಳಗೆ ನಾವೇನು ಮಾಡಬೇಕು, ಭಾಗವತದ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಕೃತಕೃತ್ಯರಾಗಬೇಕು. ಪರೀಕ್ಷಿತ ಅದನ್ನು ಮಾಡಿ ತಾನೆಷ್ಟು ಧೈರ್ಯವನ್ನು ತಂದುಕೊಂಡ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಕೂಡ ಈ ಭಾಗವತದ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿ ಶ್ರವಣ ಮಾಡಬೇಕು. ಅದರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ, ಜನ್ಮ ಸಾರ್ಥಕ ಆಗ್ತದೆ ಅನ್ನತಕ್ಕಂಥ ವಿಷಯವನ್ನು ತಿಳ್ತಾ ಇಲ್ಲಿಗೆ ಭಾಗವತದಲ್ಲಿ 12 ಸ್ಕಂದ ಉಂಟು. ಅದರಲ್ಲಿ 1 ಸ್ಕಂದದ ಭಾಗವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ಆ ಮಾಡಿರ್ತಕ್ಕಂತಹ ಪ್ರವಚನವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಮುಂದಿನ ಇದರಲ್ಲಿ 2ನೇ ಸ್ಕಂದದ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಮಾಡಿದ ಕೆಲಸ ದೇವರಿಗೆ ಅರ್ಪಣೆಯಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.